ಸ್ನೇಹಿತರೆ, ನಮ್ಮ ಪ್ರಯಾಣ ಶಿವಮೊಗ್ಗದಿಂದ ಈಗ ನಮ್ಮೂರು ಎರಬೆಟ್ಟಿಗೆ ಹೊರಟಿದೆ. ಈ ಪ್ರಯಾಣದಲ್ಲಿ ಬಹಳ ಚಳಿಯ ವಾತಾವರಣ ಕಂಡು ಬರ್ತಾ ಇದೆ. ಜೊತೆಗೆ ಶಿವಮೊಗ್ಗದಿಂದ ಲೆಫ್ಟಿ ತಗೊಳ್ಬೇಕಂದ್ರೆ ತುಂಬಾ ಟ್ರಾಫಿಕ್ ಇದೆ. ವೆಹಿಕಲ್ ಕಂಟಿನ್ಯೂ ಬರ್ತಾ ಇದೆ. ಪಾಸ್ ಮಾಡ್ಬೇಕೀಗ. ಇಲ್ಲಿಂದ ಸುಮಾರು ಒಂದು 3 hour ಜರ್ನಿ ಇದೆ. ಶಿವಮೊಗ್ಗದಿಂದ ಆಯನೂರಿಂದ ರಿಪ್ಪನ್ಪೇಟೆಯಿಂದ ಹೊಸನಗರ, ನಿಟ್ಟೂರು, ಆಮೇಲೆ ಮರಕುಟುಗಾಸುವೆ, ಹೆರ್ಬೆಟ್ಟು, ಅಂಡರ್ ಪಾಸ್ ಜಸ್ಟ್ ಪಾಸ್ ಆದವು. ಇಲ್ಲೊಂದು ಹಂಪ್ ಇದೆ. ಜರ್ನಿ ಮಾಡಬೇಕಾದ್ರೆ ಸಂಜೆಯ ಒಂದು ವಾತಾವರಣ ತುಂಬಾ ಖುಷಿ ಕೊಡ್ತಾ ಇದೆ. ಯಾಕೆಂದ್ರೆ ಈ ಕಡೆ ಚಳಿ, ಇನ್ನೊಂದ್ ಕಡೆ ಊರಿಗೆ ಹೋಗುವ ಒಂದು ಸಂತೋಷ. ಅದಕ್ಕಾಗಿ ಚಳಿಯನ್ನು ಲೆಕ್ಕಿಸದೆ ನಾವು ಊರಿಗೆ ಹೊರಟಿದ್ದೀನಿ. ಕೆಲವರೆಲ್ಲ ಜರ್ಕಿನ್ ಸ್ವೆಟರ್ ಹಾಕ್ಲಿಲ್ಲ. ನಾನು ಜರ್ಕಿನ್ ಸ್ವೆಟರ್ ಹಾಕಿದ್ದೀನಿ. ಯಾಕಂದ್ರೆ ಚಳಿ ತಡಿಲಿಕ್ಕೆ ಆಗ್ತಾ ಇಲ್ಲ. ಬಹಳ ಚಳಿ ಇದೆ ಈಗ ಪ್ರೆಸೆಂಟ್ ಶಿವಮೊಗ್ಗದಲ್ಲಿ. ಇಲ್ಲೇ ಇಷ್ಟು ಚಳಿ ಇರ್ಬೇಕಾದ್ರೆ ಇನ್ನು ನಮ್ಮೂರಲ್ಲಿ ಎಷ್ಟು ಚಳಿ ಇರ್ಬೋದು. 6:33 ಈಗ. ಮನೆ ಮುಟ್ಟೋದ್ರೊಳಗಡೆ 9:30 10 ಗಂಟೆ ಆಗುತ್ತೆ. ಕೈಗೆಲ್ಲ ಗ್ಲೌಸ್ ತಗೊಂಡಿದ್ದೀನಿ. ಆದ್ರೂ ಕೊರೋನಾ ಕಪ್ಪೆ ಹಾಕಿದ್ರೆ ಬೇಗ ಚಳಿ ಹೋಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಚಳಿಗೆ ಎದುರ್ತಾ ಇಲ್ಲ. ಬಟ್ ನಾನು ದೂರದ ಪ್ರಯಾಣ ಆಗಿರೋದ್ರಿಂದ ಚಳಿಗೆ ಒಂದು ಸ್ವಲ್ಪ ಭಯ ಪಡಬೇಕಾಗಿದೆ. ದೂರದ ಪ್ರಯಾಣ. ಯಡಿಯೂರಪ್ಪ ಅವರ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದನ್ನ ದಾಟಿ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟಾಪ್ ತಾವರೆಕೊಪ್ಪ. ಕೇಳಿರ್ಬೋದು ನೀವು, ಲಯನ್ ಸಫಾರಿ ತಾವರೆಕೊಪ್ಪ. ಏನೋ ಒಂಥರ ಖುಷಿ ಆಗ್ತಾ ಇದೆ. ಊರಿಗೆ ಹೋಗ್ತಾ ಇದೀವಲ್ಲ ಅನ್ನೋದೊಂದು ಬಹಳ ದೊಡ್ಡ ಖುಷಿ ಆಗ್ತಾ ಇದೆ. ಮಕ್ಕಳನ್ನ ನೋಡ್ಬೇಕು, ಮಾತಾಡಿಸ್ಬೇಕು, ಮತ್ತೆ ರಿಟರ್ನ್ ಯಥಾಸ್ಥಿತಿ ಡ್ಯೂಟಿ ಬರ್ಬೇಕು. ಭಯಂಕರ ಚಳಿ ಬರ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ಭಾರಿ ಚಳಿ ಅಂದ್ರೆ ಭಾರಿ ಚಳಿ ಬರ್ತಾ ಇದೆ. ತಣ್ಣೀರಲ್ಲ, ಐಸನ್ನ ಮುಖಕ್ಕೆ ಎರಚಿದಾಗ ಹೆಂಗ ಅನುಭವ ಆಗ್ತದ ಆ ರೀತಿ ಅನುಭವ ಆಗ್ತಾ ಇದೆ. ವಿಡಿಯೋ ಕ್ಲಾರಿಟಿ ಇಲ್ಲ, ಯಾಕಂದ್ರೆ ಸಂಜೆ ಟೈಮು, ಜೊತೆಗೆ ನಂದು ಮೊಬೈಲಲ್ಲಿ ರೆಕಾರ್ಡಿಂಗ್ ಮಾಡ್ತಿರೋದ್ರಿಂದ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಮುಂದಿನ ದಿನಗಳಲ್ಲಿ ವಿಡಿಯೋ ಕ್ಲಾರಿಟಿಗಾಗಿ ನಾನು ಬೇರೆ ಕ್ಯಾಮ್ರಾ ಖರೀದಿ ಮಾಡುವ ಚಾನ್ಸಸ್ ಇದೆ. ಅಲ್ಲಿವರೆಗೂ ನೈಜ ವಾತಾವರಣವನ್ನ ನೈಜವಾಗಿ ತೋರಿಸುವ ಪ್ರಯತ್ನವನ್ನ ಮಾಡ್ತೇನೆ. ನೋಡಿ, ಸೂರ್ಯ ಈಗಾಗಲೇ ಮುಳುಗಿದ್ದಾನೆ. ಇಲ್ಲಿ ಕತ್ತಲಿನ ವಾತಾವರಣ ಸಣ್ಣಕ್ಕೆ ಪ್ರಾರಂಭವಾಗ್ತಾ ಇದೆ. ಇನ್ನು ಹೋಗುವ ಜರ್ನಿ ಬಹಳ ಕತ್ತಲಿನ ಜರ್ನಿ. ಧೈರ್ಯ ನಮ್ಮ ಕೈಯಲ್ಲಿ ಇರಬೇಕು. ಜೊತೆಗೆ ಬಹಳ ಜಾಗ್ರತೆಯಲ್ಲಿ ಗಾಡಿಯನ್ನ ಓಡಿಸ್ಬೇಕಾಗಿದೆ. ಆದ್ರೆ ಈ ಚಳಿ ಮಾತ್ರ ನಮ್ಮನ್ನ ಭಾರಿ ಕಾಡ್ತಾ ಇದೆ. ಭಯಂಕರ ಚಳಿ ಅಂದ್ರೆ ಭಯಂಕರ ಚಳಿ. ನೋಡುವ
ಇಲ್ಲಿಂದ ನಾವೀಗ ಆಲ್ರೆಡಿ ತಾವರೆಕೊಪ್ಪ ಎಂಟ್ರಿ ಆಗ್ತಾ ಇದ್ದೀವಿ. ಸಾಧ್ಯವಾದ್ರೆ ನೀವು ಬಿಡುವಿದ್ದ ಟೈಮಲ್ಲಿ ತಾವರೆಕೊಪ್ಪವನ್ನ ಭೇಟಿ ಮಾಡ್ಬೋದು. ಬಹಳ ಹುಲಿ ಸಿಂಹಗಳಿಗೆ ಧಾಮ ತಾವರೆಕೊಪ್ಪ. ಹಾಗೆ ಸಕ್ರೆಬೈಲಲ್ಲಿ ಆನೆ ಬಿಡಾರ ಅಂತ ಹೇಳಿ ಇದೆ, ಆನೆಗಳನ್ನು ಪಳಗಿಸುವ ಒಂದು ಕೇಂದ್ರ. ಇಲ್ಲಿ ಬಹಳ ಚೆನ್ನಾಗಿದೆ. 300 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಸ್ಟಾಪೇ ತಾವರೆಕೊಪ್ಪ. ಕೆಲವರು ಚಳಿಗೆ ಹೆದರದೆ ಹೋಗ್ತಾ ಇದ್ದಾರೆ. ನಾನು ಮಾತ್ರ ಚಳಿಗೆ ಸೇಫ್ಟಿ ಮಾಡ್ಕೊಳ್ತಾ ಇದ್ದೀನಿ. ಬಹಳ ಖುಷಿಯಲ್ಲಿ ಹೋಗ್ತಾ ಇದ್ದಾರೆ ಕೆಲವರು ಹುಡುಗಿಯರು. ಮುಂದೆ ಚಳಿ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆದ್ರೂ ನಮ್ಮ ಸೇಫ್ಟಿ ನಾವು ಮಾಡ್ಕೊಳ್ಳೇಬೇಕು. ಏನೇ ಇರ್ಲಿ ಫ್ರೆಂಡ್ಸ್, ತಾವರೆಕೊಪ್ಪ ದಾಟಿ ಈಗ 500 ಹೋಗ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮುಂದಿನ ಸಂಚಿಕೆಯಲ್ಲಿ.